ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯಲ್ಲಿ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂತಹ 1 ಮತ್ತು 2 ಅಂಕದ ಅತಿ ಮುಖ್ಯ ಪ್ರಶ್ನೋತ್ತರಗಳು ಮತ್ತು ವ್ಯಾಖ್ಯೆಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅದೇ ರೀತಿಯಾಗಿ ವ್ಯತ್ಯಾಸಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ವಸ್ತುಗಳ ಉಪಯೋಗಗಳ ಬಗ್ಗೆ ಅಭ್ಯಾಸ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರತಕ್ಕಂತಹ ಅಂಶಗಳಿವಾಗಿದ್ದು ನಮಗೆ ಹೆಚ್ಚಿನ ಅಂಕಗಳನ್ನು ತಂದುಕೊಡಲಿಕ್ಕೆ ತುಂಬ ಸಹಾಯಕಾರಿಯಾಗಿವೆ. ಸಮಯವನ್ನು ವ್ಯರ್ಥ ಮಾಡದೆ ನಾವು ವಿಡಿಯೋನ ಮುಂದುವರಿಸೋಣ. ಮೊದಲದ್ದು, ನೈಟ್ರೋಜನ್ ಅನಿಲದ ಉಪಯೋಗಗಳನ್ನು. ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ತುಂಬಿಸುತ್ತಾರೆ. ಇನ್ನು ಘ್ರಾಣ ಸೂಚಕಗಳ ಉಪಯೋಗಗಳೇನು? ವೆನಿಲ್ಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಇವುಗಳನ್ನು ಘ್ರಾಣ ಸೂಚಕಗಳಾಗಿ ಬಳಸುವರು. ಅಡುಗೆ ಸೋಡಾದ ಉಪಯೋಗಗಳೇನು? ಜಠರದಲ್ಲಿನ ಅಧಿಕ ಆಮ್ಲವನ್ನು ಕಡಿಮೆ ಮಾಡಲು ಇದನ್ನು ಆಮ್ಲಶಮಕವಾಗಿ ಬಳಸುತ್ತಾರೆ. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಉಪಯೋಗಗಳೇನು? ಇದು ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಇದನ್ನು ಆಮ್ಲಶಮಕವಾಗಿ ಬಳಸುತ್ತಾರೆ. ಚಲುವೆ ಪುಡಿಯ ಉಪಯೋಗಗಳು ಯಾವುವು? ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು ಬಳಸುತ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಬಳಸುತ್ತಾರೆ. ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು ಉಪಯೋಗಿಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸುತ್ತಾರೆ. ಇನ್ನು ಅಡುಗೆ ಸೋಡಾದ ಉಪಯೋಗಗಳು. ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದು ಅಡುಗೆ ಸೋಡಾ ಮತ್ತು ಟಾರ್ಟಾರಿಕ್ ಆಮ್ಲದಂತಹ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದೆ ಅಥವಾ ಲವಣವಾಗಿದೆ. ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ. ಜೇನುನೊಣ ಕುಟುಕಿದಾಗ ಆ ಜಾಗದಲ್ಲಿ ಹಾಗೂ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಚುಚ್ಚಿ ಉರಿತದ ನೋವಿಗೆ ಕಾರಣವಾದ ಈ ಜಾಗದಲ್ಲಿ ಅಡುಗೆ ಸೋಡಾ ಲೇಪಿಸುವುದರಿಂದ ಉರಿತದ ನೋವು ಕಡಿಮೆಯಾಗುತ್ತದೆ. ವಾಷಿಂಗ್ ಸೋಡಾದ ಉಪಯೋಗಗಳು ಯಾವುವು? ಇದನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಇದನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ. ಗೃಹ ಬಳಕೆಯಲ್ಲಿ ಸ್ವಚ್ಛಕಾರಿಯಾಗಿ ಉಪಯೋಗಿಸುತ್ತಾರೆ. ನೀರಿನ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಯಾವುವು? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಟಿಕೆಗಳ ತಯಾರಿಕೆಯಲ್ಲಿ, ಆಟಿಕೆ ಸಾಮಾನುಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸುತ್ತಾರೆ. ಕೈ ಕಾಲು ಮೂಳೆ ಮುರಿದಾಗ ಜೋಡಿಸಲು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗಿಸುತ್ತಾರೆ. ರಾಜದ್ರವದ ಉಪಯೋಗಗಳು ಯಾವುವು? ಇದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ 3:1 ತಾಜಾ ಮಿಶ್ರಣ ಆಗಿದ್ದು ಇದು ಯಾವ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಕರಗಿಸುತ್ತದೆ. ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸಬಲ್ಲ ಕೆಲವೇ ಕ್ಷಾರಗಳಲ್ಲಿ ಇದು ಸಹ ಒಂದು. ಮುಂದಿನ ಉಪಯೋಗ, ಲಾಲಾರಸದ ಉಪಯೋಗಗಳು ಯಾವುವು? ಲಾಲಾರಸವು ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ವಿದ್ಯುತ್ ಶಕ್ತಿಯ ಉಪಯೋಗಗಳು ಯಾವುವು? ರಿಯೋಸ್ಟ್ಯಾಟ್. ಅದರಲ್ಲಿ ಮೊದಲೇದು ರಿಯೋಸ್ಟ್ಯಾಟ್. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟ್ಯಾಟ್ ಸಾಧನವನ್ನು ಬಳಸುತ್ತಾರೆ. ಕೆಲವು ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆದ್ದರಿಂದ ಇವುಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ಟಂಗ್ಸ್ಟನ್ ನಂತಹ ವಿದ್ಯುತ್ ಬಲ್ಬ್ ತಂತುಗಳಲ್ಲಿ ಉಪಯೋಗಿಸುತ್ತಾರೆ. ಇನ್ನು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯಗಳು. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಕೆಟಲ್ಗಳ ಇತ್ಯಾದಿಗಳಲ್ಲಿ ಇದನ್ನು ಬಳಸುತ್ತಾರೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಬರ್ತಕ್ಕಂತಹ ಉಪಯೋಗಗಳು. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತಕ್ಷೇತ್ರವನ್ನು ಬಳಸುವ ಸಾಧನಗಳೆಂದರೆ ವಿದ್ಯುತ್ ಮೋಟಾರ್, ವಿದ್ಯುತ್ ಜನರೇಟರ್, ಧ್ವನಿವರ್ಧಕ ಯಂತ್ರಗಳು, ಮೈಕ್ರೋಫೋನ್ಗಳು ಮತ್ತು ವಿದ್ಯುತ್ ಮಾಪಕ ಯಂತ್ರಗಳು. ಇನ್ನು ವಿದ್ಯುತ್ ಮೋಟಾರ್, ಇದನ್ನು ವಿದ್ಯುತ್ ಫ್ಯಾನ್, ರೆಫ್ರಿಜರೇಟರ್, ಮಿಕ್ಸರ್, ಬಟ್ಟೆ ತೊಳೆಯುವ ಯಂತ್ರ, ಕಂಪ್ಯೂಟರ್ ಸಾಧನಗಳಲ್ಲಿ ಇದನ್ನು ಬಳಸುತ್ತಾರೆ. ಇನ್ನು ವಿದ್ಯುತ್ ಫ್ಯೂಸ್ನ ಉಪಯೋಗಗಳು. ವಿದ್ಯುತ್ ಮಂಡಲದಲ್ಲಿ ಅನಿರೀಕ್ಷಿತವಾಗಿ ಬರತಕ್ಕಂತಹ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಲಿಕ್ಕೆ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗದಂತೆ ತಪ್ಪಿಸಲು ವಿದ್ಯುತ್ ಫ್ಯೂಸನ್ನು ಬಳಸಲಾಗುತ್ತದೆ. ಇನ್ನು ಕಾರ್ಬನ್ ಪಾಠದಲ್ಲಿ ಬರ್ತಕ್ಕಂತಹ ಉಪಯೋಗಗಳು. ಕಾರ್ಬನ್ ಉಪಯೋಗಗಳು ಅಂತಂದರೆ ಆಹಾರ, ಬಟ್ಟೆ, ಔಷಧಿ, ಪುಸ್ತಕಗಳು ಇನ್ನೂ ಹಲವು ವಸ್ತುಗಳಲ್ಲಿ
ಈ ಕಾರ್ಬನ್ ಬಳಕೆ ಆಗ್ತದೆ. ಎಲ್ಲ ಜೀವಿಗಳ ರಚನೆ ಕಾರ್ಬನ್ ಆಧಾರಿತವಾಗಿದೆ. ವಜ್ರ ಮತ್ತು ಗ್ರಾಫೈಟ್ಗಳು ಸಹ ಕಾರ್ಬನ್ನಿಂದ ಆಗಿವೆ. ಇನ್ನು ಮಿಥೇನ್ ಉಪಯೋಗಗಳು. ಮಿಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸುತ್ತಾರೆ. ಇದು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕವಾಗಿದೆ. ಎಥೆನಾಲ್ನ ಉಪಯೋಗಗಳು. ಇದೊಂದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಚರ್ ಆಫ್ ಅಯೋಡಿನ್, ಕೆಮ್ಮಿನ ಔಷಧಿ ಮತ್ತು ಅನೇಕ ಟಾನಿಕ್ಗಳಲ್ಲಿ ಇದನ್ನು ಬಳಸುತ್ತಾರೆ. ಎಸ್ಟರ್ನ ಉಪಯೋಗಗಳು. ಎಸ್ಟರ್ಗಳನ್ನು ಸುವಾಸಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸಾಬೂನಿನ ತಯಾರಿಕೆಯಲ್ಲಿ ಎಸ್ಟರ್ಗಳನ್ನು ಉಪಯೋಗಿಸುತ್ತಾರೆ. ಮಾರ್ಜಕಗಳ ಉಪಯೋಗಗಳು ಯಾವುವು? ಮಾರ್ಜಕಗಳನ್ನು ಸ್ವಚ್ಛಕಾರಿಗಳಾಗಿ ಬಳಸುತ್ತಾರೆ. ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪೂ, ಬಟ್ಟೆಗಳನ್ನು ಸ್ವಚ್ಛಗೊಳಿಸತಕ್ಕಂಥ ಉತ್ಪನ್ನಗಳ ತಯಾರಿಕೆಯಲ್ಲಿ ಇವನ್ನು ಬಳಸುತ್ತಾರೆ. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು ಯಾವುವು? ಕಾಯಜ ಸಂತಾನೋತ್ಪತ್ತಿಯು ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿಗಳಂತಹ ಅನೇಕ ಸಸ್ಯಗಳನ್ನು ಬೆಳೆಸಲು ಬಳಸುತ್ತಾರೆ. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಸೊ ಮಕ್ಕಳೇ, ಈ ಒಂದು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳ ಬಗ್ಗೆ ಭಾಳಷ್ಟು ಸಾರಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಳಷ್ಟು ಸಾರಿ ಕೇಳಿದ್ದಾರೆ. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು ಅನ್ನುವಂಥದ್ದು ಇದು ಅತಿ ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಮತ್ತು ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನವು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲವೆಂದರೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶಿಕವಾಗಿ ಪೋಷಕ ಸಸ್ಯಗಳನ್ನು ಅವುಗಳ ಎಲ್ಲ ಗುಣಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ ಅನ್ನುವಂಥದ್ದು. ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಇದಾಗಿದೆ. ನಿಮ್ನ ದರ್ಪಣದ ಉಪಯೋಗಗಳು ಯಾವುವು? ನಿಮ್ನ ದರ್ಪಣವನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನಗಳ ಮುಂಭಾಗದ ಹೆಡ್ಲೈಟ್ಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಪುಂಜಗಳನ್ನು ಪಡೆಯಲಿಕ್ಕೆ ಅದನ್ನು ಬಳಸುತ್ತಾರೆ. ಮುಖದ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ. ದಂತವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸುತ್ತಾರೆ. ಸೌರ ಕೊಲ್ಮಿಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸುತ್ತಾರೆ. ಪೀನದರ್ಪಣದ ಉಪಯೋಗಗಳು ಯಾವುವು? ಪೀನದರ್ಪಣಗಳನ್ನು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ. ಈ ದರ್ಪಣಗಳನ್ನು ವೀಕ್ಷಿಸಿ ಸುರಕ್ಷಿತ ಚಲನೆಗೆ ಅನುಕೂಲವಾಗುವಂತೆ ಜೋಡಿಸಿರುತ್ತಾರೆ. ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನೇ ಉಂಟು ಮಾಡುವ ಪೀನದರ್ಪಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಏಕೆಂದರೆ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರ ಬಹಳ ಅಧಿಕವಾಗಿರುತ್ತದೆ. ಹೀಗೆ ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಪೀನದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ. ಸೊ ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬಹಳ ಸಾರಿ ಕೇಳ. ಸೊ ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ನಾವು ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಕೆಲವೊಂದಷ್ಟು ಅತಿ ಮುಖ್ಯವಾಗಿರ್ತಕ್ಕಂತಹ ಉಪಯೋಗಗಳು ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಅಂಶಗಳನ್ನು ಅಭ್ಯಾಸ ಮಾಡಿದ್ದೇವೆ.